ಕರ್ಣನು ಸ್ವಯಂ ಭಗವಾನ್ ಶ್ರೀಕೃಷ್ಣನಿಗೆ ದಾನ ನೀಡಿದ್ದನೆಂದು ನಿಮಗೆ ಗೊತ್ತೇ. ಒಂದು ಮುಂಜಾನೆ ಕರ್ಣನು ತಲೆಗೆ ಎಣ್ಣೆ ಹಚ್ಚಿಕೊಂಡು ಅಭ್ಯಂಗನ ಸ್ನಾನಕ್ಕೆ ಹೋಗಲು ಸಿದ್ಧನಾಗುತ್ತಿದ್ದಾಗ ಶ್ರೀಕೃಷ್ಣನು ಅವನ ಮನೆಗೆ ಬರುತ್ತಾನೆ. ಮನೆಯ ಒಳಗೆ ಹೋದ ಕೂಡಲೇ ಅಲ್ಲಿ ರತ್ನಗಳು ಕೆತ್ತಿದ ಅದ್ಭುತವಾದ ಬಂಗಾರದ ಪಾತ್ರೆಗಳನ್ನು ಕೃಷ್ಣನು ನೋಡುತ್ತಾನೆ. ಆಗ ಪಾತ್ರೆಯನ್ನು ನೋಡಿದ ಶ್ರೀಕೃಷ್ಣನು, ಕರ್ಣ, ಈ ಪಾತ್ರೆ ನನಗೆ ಬೇಕು ಎಂದು ಕೇಳುತ್ತಾನೆ. ಆಗ ಕರ್ಣನ ಬಲಗೈಗೆ ಎಣ್ಣೆ ಅಂಟಿಕೊಂಡಿರುತ್ತದೆ. ಆದ್ದರಿಂದ ಕರ್ಣನು ಆ ಪಾತ್ರೆಯನ್ನು ತನ್ನ ಎಡಗೈಯಿಂದ ಶ್ರೀಕೃಷ್ಣನಿಗೆ ನೀಡಲು ಮುಂದಾಗುತ್ತಾನೆ. ಆಗ ಶ್ರೀಕೃಷ್ಣನು ಕಿರುನಗೆಯಿಂದ ಹೀಗೆ ಪ್ರಶ್ನಿಸುತ್ತಾನೆ, ಕರ್ಣ, ಎಡಗೈಯಿಂದ ದಾನ ನೀಡುವುದು ತಪ್ಪೆಂದು ನಿನಗೆ ತಿಳಿಯದೆ? ಅದಕ್ಕೆ ಕರ್ಣನು ಅತ್ಯಂತ ವಿವೇಕದಿಂದ ಹೀಗೆನ್ನುತ್ತಾನೆ, ಲಕ್ಷ್ಮೀದೇವಿಯು ಚಂಚಲವಾದವಳು, ಯಮನು ದಯೆಯಿಲ್ಲದವನು. ನಾನು ಕೈ ತೊಳೆದುಕೊಂಡು ಬರುವಷ್ಟರಲ್ಲಿ ನನ್ನ ಪ್ರಾಣ ಇರುತ್ತದೆಯೋ ಇಲ್ಲವೋ ಯಾರಿಗೆ ಗೊತ್ತು ಸ್ವಾಮಿ. ಅದಕ್ಕೆ ನನ್ನ ಸಂಕಲ್ಪ ಬದಲಾಗುವ ಮೊದಲೇ ದಾನ ಮಾಡಿಬಿಡಬೇಕು ಎಂದುಕೊಳ್ಳುತ್ತಿದ್ದೇನೆ. ಈ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು ಕರ್ಣನ ವಿವೇಕಕ್ಕೆ ಮನಸೋಲುತ್ತಾನೆ. ನಂತರ ಶ್ರೀಕೃಷ್ಣನು, ಕರ್ಣ, ನೀನು ಏನಾದರೂ ವರ ಕೇಳಿಕೋ ಎನ್ನುತ್ತಾನೆ. ಆಗ ಕರ್ಣನು, ಸ್ವಾಮಿ, ದೇಹಿ ಅಂದರೆ ಕೊಡು ಎಂದು ಕೇಳುವುದು ಎಷ್ಟು ಕಷ್ಟವೋ, ನಾಸ್ತಿ ಅಂದರೆ ಇಲ್ಲ ಎಂದು ಕೇಳುವುದು ಅಷ್ಟೇ ಕಷ್ಟ. ಆದ್ದರಿಂದ ಈ ಜನ್ಮದಲ್ಲಿ ಮಾತ್ರವಲ್ಲ, ಯಾವುದೇ ಜನ್ಮದಲ್ಲೂ ನನ್ನ ಬಾಯಿಯಿಂದ ದೇಹಿ ಅಥವಾ ನಾಸ್ತಿ ಎನ್ನುವ ಪದಗಳು ಬರಲೇಬಾರದು. ಅದೇ ನನಗೆ ನೀವು ನೀಡುವ ವರ. ಈ ಮಾತುಗಳಿಗೆ ಪ್ರಸನ್ನನಾದ ಶ್ರೀಕೃಷ್ಣನು ಆ ದಾನವನ್ನು ಸ್ವೀಕರಿಸಿ ತಥಾಸ್ತು ಎಂದು ವರ ನೀಡುತ್ತಾನೆ. ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.